ಇಕ್ಕಟ್ಟಾದ ತಗಡಿನ ಶೆಡ್ನಲ್ಲಿ ಅಂಗನವಾಡಿ ಮಕ್ಕಳಿಗೆ ಪಾಠ. ಹೌದು, ಸುಡುತ್ತಿರುವ ಬಿಸಿಲ ಧಗೆ, ಬೆವರಿಗೆ ಬೆಚ್ಚಿ ಬೀಳುವ ಈ ದಿನಗಳಲ್ಲಿ ಇಕ್ಕಟ್ಟಾದ ತಗಡಿನ ಶೆಡ್ನಲ್ಲೇ ಚಿಕ್ಕ ಮಕ್ಕಳು ಪಾಠ ಕಲಿಯುವ ಅನಿವಾರ್ಯತೆ. ತಾಲೂಕಿನ ಗುಡಿಸಾಗರ ಗ್ರಾಮದಲ್ಲಿನ ಅಂಗನವಾಡಿಯಲ್ಲಿ ಕಲಿಯುತ್ತಿರುವ ಮಕ್ಕಳ ಸ್ಥಿತಿಯಾಗಿದೆ. ಗ್ರಾಮದಲ್ಲಿ ಒಟ್ಟು 4 ಅಂಗನವಾಡಿ ಕೇಂದ್ರಗಳಿಗೆ ಕಟ್ಟಡಗಳಿದ್ದು, ಅದರಲ್ಲಿ ಹೊರವಲಯದಲ್ಲಿರುವ ಪ್ಲಾಂಟ್ನಲ್ಲಿ ಅಂಗನವಾಡಿ ಕೇಂದ್ರ ಮಾತ್ರ ತಗಡಿನ ಶೆಡ್ನಲ್ಲಿ ನಡೆಯುತ್ತಿದ್ದು, ಬೇಸಿಗೆಯಲ್ಲಿ ಬಿಸಿಲಿನ ಜಳದ ಚಿಂತೆಯಾದರೆ ಮಳೆಗಾಲದಲ್ಲಿ ಮಳೆ ಗಾಳಿ ಭೀತಿಯನ್ನು ಎದುರಿಸುವಂತಾಗಿದೆ. ಈ ತಗಡಿನ ಶೆಡ್ನಲ್ಲಿ ಪ್ರಸ್ತುತ 12 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು, ಇದೇ ಶೆಡ್ಡಿನಲ್ಲಿ ಅಂಗನವಾಡಿ ಮಕ್ಕಳ ಊಟ ಉಪಹಾರ ತಯಾರಿಸುವ ಜವಾಬ್ದಾರಿಯು ಅಂಗನವಾಡಿ ಕಾರ್ಯಕರ್ತೆಯರಾಗಿದ್ದೆ. ಗ್ರಾಮದಲ್ಲಿ ಅಂಗನವಾಡಿ ನಿರ್ಮಾಣಕ್ಕಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಸ್ಥಳಾವಕಾಶವಿದ್ದರೂ ಅಂಗನವಾಡಿ ಮಕ್ಕಳ ಸುರಕ್ಷತೆಗಾಗಿ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಲು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಥವಾ ತಾಲೂಕು ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಚ್ಛಾಶಕ್ತಿ ತೋರದಿರುವುದು ಪಾಲಕರಲ್ಲಿ ಬೇಸರ ಮೂಡಿಸಿದೆ. ಇನ್ನು ಇದೇ ಸಂದರ್ಭದಲ್ಲಿನ ಪರಿಶಿಷ್ಟ ಕಾಲೋನಿಯಲ್ಲಿ ನೂತನ ಅಂಗನವಾಡಿ ಕಟ್ಟಡ ನಿರ್ಮಾಣವಾಗಿದ್ದರೂ ಕಟ್ಟಡ ಹಸ್ತಾಂತರವಾಗದೆ ಇರೋದರಿಂದ ಕಿರಿದಾದ ಮನೆಯಲ್ಲಿಯೇ ಬಾಡಿಗೆದಾರರ ಮೇಲೆ ಅಂಗನವಾಡಿ ನಡೆಯುತ್ತಿದ್ದು, ಸಂಬಂಧಿಸಿದ ಅಧಿಕಾರಿಗಳು ಹೊಸ ಕಟ್ಟಡ ಹಸ್ತಾಂತರ ಮಾಡಲು ಮೀನಾವೇಶ ಎನಿಸ್ತಾ ಇರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ.